ಸಂಘಕ್ಕೆ ಜೈ ಜೋನ್, ಜೈ ಕಿಸಾನ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಯವ್ರಿಗೆ ನಾವು 5-6 ವರ್ಷದ ಬರೀ ಒಂದೊಂದು ₹100 ಕೊಟ್ಕೊಂಡು ಬಂದ್ರೆ ಇವತ್ತ 3,700 ರೂಪಾಯಿ ಕೊಡಬಹುದಾಗಿತ್ತವ್ರ. ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕ 3,200 ರಾತ್ರಿ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಆಗೈತಿ. ಇನ್ನು ಮುಂದಿನ ದಿನಮಾನದ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರ ಇದು ನನ್ನ ಕಂಟ್ರೋಲ್ ಆಗ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು. ಮುರುತ್ತಿಂದ ಅವರು ಶ್ರೀಮಂತಾಗ್ಯಾರು, ಹೊತ್ತ ಕಾರ್ಖಾನೆ ಮಾಡ್ಕೊಂಡಾರು, ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸಂಘಕ್ಕೆ ಜೈ ಜೋನ್, ಜೈ ಕಿಸಾನ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಯವ್ರಿಗೆ ನಾವು 5-6 ವರ್ಷದ ಬರೀ ಒಂದೊಂದು ₹100 ಕೊಟ್ಕೊಂಡು ಬಂದ್ರೆ ಇವತ್ತ 3,700 ರೂಪಾಯಿ ಕೊಡಬಹುದಾಗಿತ್ತವ್ರ. ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕ 3,200 ರಾತ್ರಿ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಆಗೈತಿ. ಇನ್ನು ಮುಂದಿನ ದಿನಮಾನದ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರ ಇದು ನನ್ನ ಕಂಟ್ರೋಲ್ ಆಗ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು. ಮುರುತ್ತಿಂದ ಅವರು ಶ್ರೀಮಂತಾಗ್ಯಾರು, ಹೊತ್ತ ಕಾರ್ಖಾನೆ ಮಾಡ್ಕೊಂಡಾರು, ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸಂಘಕ್ಕೆ ಜೈ ಜೋನ್, ಜೈ ಕಿಸಾನ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಯವ್ರಿಗೆ ನಾವು 5-6 ವರ್ಷದ ಬರೀ ಒಂದೊಂದು ₹100 ಕೊಟ್ಕೊಂಡು ಬಂದ್ರೆ ಇವತ್ತ 3,700 ರೂಪಾಯಿ ಕೊಡಬಹುದಾಗಿತ್ತವ್ರ. ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕ 3,200 ರಾತ್ರಿ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಆಗೈತಿ. ಇನ್ನು ಮುಂದಿನ ದಿನಮಾನದ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರ ಇದು ನನ್ನ ಕಂಟ್ರೋಲ್ ಆಗ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು. ಮುರುತ್ತಿಂದ ಅವರು ಶ್ರೀಮಂತಾಗ್ಯಾರು, ಹೊತ್ತ ಕಾರ್ಖಾನೆ ಮಾಡ್ಕೊಂಡಾರು, ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸಂಘಕ್ಕೆ ಜೈ ಜೋನ್, ಜೈ ಕಿಸಾನ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು, ಕಬ್ಬಿನ ಬಿಲ್ ನಿಗದಿ ಮಾಡಲೇಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಯವ್ರಿಗೆ ನಾವು 5-6 ವರ್ಷದ ಬರೀ ಒಂದೊಂದು ₹100 ಕೊಟ್ಕೊಂಡು ಬಂದ್ರೆ ಇವತ್ತ 3,700 ರೂಪಾಯಿ ಕೊಡಬಹುದಾಗಿತ್ತವ್ರ. ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕ
3200 ರಾತ್ರಿ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬದೈತಿ. ಇನ್ನು ಮುಂದಿನ ದಿನಮಾನದ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರ ಇದು ನನ್ನ ಕಂಟ್ರೋಲ್ದಾಗ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು. ಮುರುತ್ತಿಂದ ಅವರು ಶ್ರೀಮಂತ ಆಗ್ಯಾರು, ಹತ್ತತ್ತು ಕಾರ್ಖಾನೆ ಮಾಡ್ಕೊಂಡಾರು, ರೂಪಾಯಿ ಕೊಟ್ಟಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.